ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲೇ ಫೈರಿಂಗ್ ಆಗಿರುವಂತಹ ಪ್ರಕರಣ. ಒಬ್ಬ ಕಾನ್ಸ್ಟೇಬಲ್ ಮತ್ತೊಬ್ಬ ಕಾನ್ಸ್ಟೇಬಲ್ಗೆ ಗುಂಡನ್ನ ಹಾರಿಸಿದ್ದಾರೆ. ಪರಿಣಾಮ ಕಾಲಿಗೆ ಗುಂಡೇಟು ತಗುಲಿದೆ. ಬೆಂಗಳೂರಿನ ಪೊಲೀಸ್ ಠಾಣೆಯೊಂದರಲ್ಲಿ ಫೈರಿಂಗ್ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಒಬ್ಬ ಕಾನ್ಸ್ಟೇಬಲ್ ನಿಂದ ಮತ್ತೊಬ್ಬ ಕಾನ್ಸ್ಟೇಬಲ್ಗೆ ಗುಂಡನ್ನ ಹಾರಿಸಲಾಗಿದೆ. ಚುನಾವಣಾ ವಿಚಾರಕ್ಕೆ ರೈಫಲ್ ಅನ್ನ ಸರೆಂಡರ್ ಮಾಡೋದಕ್ಕೆ ವ್ಯಕ್ತಿಯೋರ್ವರು ತಮ್ಮ ಒಂದು ರೈಫಲ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ. ವ್ಯಕ್ತಿಯೋರ್ವ ಪೊಲೀಸ್ ಸ್ಟೇಷನ್ಗೆ ರೈಫಲ್ ಸರೆಂಡರ್ ಮಾಡಲಿಕ್ಕೆ ಬಂದಿದ್ರು. ಕಾನ್ಸ್ಟೇಬಲ್ ವೆಂಕಣ್ಣ ಅನ್ನೋರು ರೈಫಲ್ ವಶಕ್ಕೆ ಪಡೆಯುವಾಗ ಫೈರಿಂಗ್ ಆಗಿದೆ. ಮತ್ತೋರ್ವ ಕಾನ್ಸ್ಟೇಬಲ್ ಅಂಬದಾಸ್ ಎಂಬುವರಿಗೆ ಕಾಲಿಗೆ ಗುಂಡು ತಗಲಿದೆ. ರೈಫಲ್ ಒಳಗೆ ಗುಂಡು ಇತ್ತು ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಆ ಕಾರಣಕ್ಕೆ ಮಿಸ್ ಫೈರ್ ಆಗಿದೆ. ಪರಿಣಾಮ ಮತ್ತೊಬ್ಬ ಕಾನ್ಸ್ಟೇಬಲ್ ಅವರ ಕಾಲಿಗೆ ಗುಂಡೇಟು ತಗಲಿದೆ. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ಆಗಿರೋದು. ಚುನಾವಣೆ ಇರೋದ್ರಿಂದಾಗಿ ಯಾರ ಬಳಿ ರೈಫಲ್ ಇದೆ ಅವರು ಸರೆಂಡರ್ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಡಲಾಗಿತ್ತು. ಅದರಂತೆ ವ್ಯಕ್ತಿಯೋರ್ವರು ತಮ್ಮ ಬಳಿ ಇದ್ದಂತಹ ರೈಫಲ್ ಅನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಲಿಕ್ಕಾಗಿ ತಂದಿದ್ರು. ಆದರೆ ಅದರಲ್ಲಿ ಗುಂಡು ಇತ್ತು ಅನ್ನೋದರ ವಿಷಯವನ್ನ ಆ ಬಗ್ಗೆ ಆತನೂ ಕೂಡ ಹೇಳಿಲ್ಲ. ಇನ್ನು ಅದನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕಾಗಿದ್ದು ಕಾನ್ಸ್ಟೇಬಲ್ ಅವರ ಕರ್ತವ್ಯ. ಅದನ್ನು ಅವರು ಕೂಡ ಮಾಡ್ಕೊಂಡಿಲ್ಲ. ಬದಲಾಗಿ ಮಿಸ್ ಫೈರ್ ಆಗಿದೆ. ಪರಿಣಾಮ ಮತ್ತೊಬ್ಬ ಕಾನ್ಸ್ಟೇಬಲ್ ಅವರ ಕಾಲಿಗೆ ಗುಂಡೇಟು ತಗಲಿದ್ರಿಂದ ಅವರನ್ನೀಗ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದಾಗಿರೋದು ಬೇಗೂರು ಪೊಲೀಸ್ ಠಾಣೆಯಲ್ಲಿ. ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಿಸ್ ಆಗಿ ಫೈರ್ ಆಗಿದ್ರ ಪರಿಣಾಮವಾಗಿ ಓರ್ವ ಕಾನ್ಸ್ಟೇಬಲ್ಗೆ ಗುಂಡೇಟು ತಗಲಿದ್ದು ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಸೊ ಸಹಜವಾಗಿ ಈ ಥರದ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಗಮನಿಸ್ಕೊಳ್ಬೇಕಾಗುತ್ತೆ ಕಾನ್ಸ್ಟೇಬಲ್ ಅದರಲ್ಲಿ ಗುಂಡುಗಳು ಇದೆಯಾ ಇಲ್ವಾ ಅನ್ನೋದನ್ನ. ಬದಲಾಗಿ ಅದನ್ನು ಗಮನಿಸ್ಕೊಳ್ದೇ ಇದ್ದಾಗ ಇಂತಹ ಘಟನೆಗಳಾಗುತ್ತೆ. ಸದ್ಯ ಅವರ ಪರಿಸ್ಥಿತಿ ಹೇಗಿದೆ ಅಂಬುದಾಸ್ ಅವ್ರದ್ದು ಅನ್ನೋದನ್ನ ನೋಡಬೇಕು. ವೆಂಕಣ್ಣ ಅವರಿಂದ ಮಿಸ್ ಫೈರ್ ಆಗಿರೋದು, ಅಂಬುದಾಸ್ ಅವರ ಕಾಲಿಗೆ ಗಾಯ ಆಗಿರೋದು ಗುಂಡೇಟು ತಗಲಿದ ಪರಿಣಾಮವಾಗಿ. ಇದು ಬೇಗೂರು ಪೊಲೀಸ್ ಠಾಣೆಯ ದೃಶ್ಯವನ್ನು ನೋಡ್ತಾ ಇದ್ರಿ. ಸದ್ಯ ಪೊಲೀಸರು ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಯಾರು ಈ ರೈಫಲ್ ಅನ್ನ ಸರೆಂಡರ್ ಮಾಡ್ಲಿಕ್ಕೆ ಬಂದಿದ್ದ ಮತ್ತು ಅದರಲ್ಲಿ ಎಷ್ಟು ಗುಂಡುಗಳಿತ್ತು ಅದೆಲ್ಲವೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಒಬ್ಬ ಕಾನ್ಸ್ಟೇಬಲ್ ನಿಂದ ಮತ್ತೊಬ್ಬ ಕಾನ್ಸ್ಟೇಬಲ್ಗೆ ಗುಂಡೇಟು, ಅದು ಠಾಣೆಯಲ್ಲೇ ಅಂತ ಅಂದಾಗ ಸಹಜವಾಗಿ ಇದು ಸದ್ದು ಮಾಡುತ್ತೆ. ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಅದನ್ನ ಸರೆಂಡರ್ ಮಾಡಲಿಕ್ಕೆ ಬಂದಿದ್ರು. ಆಗ ಆಗಿರುವಂತಹ ಚಾತುರ್ಯ ಇದು. ಸದ್ಯ ಅವರ ಪರಿಸ್ಥಿತಿ ಹೇಗಿದೆ, ಕಾಲಿಗೆ ತೀವ್ರ ಗಾಯವಾಗಿದೆಯಾ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮೇಲ್ನೋಟಕ್ಕೆ ಇದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಠಾಣೆಯಿಂದ ಸಿಗ್ತಾ ಇರೋ ಮಾಹಿತಿ ಏನು? ದಿವ್ಯ, ಏನಂದ್ರೆ ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಸರಿಸುಮಾರು 11:30-12 ಗಂಟೆ ಸಂದರ್ಭದಲ್ಲಿ ಏನು ಒಬ್ಬ ವ್ಯಕ್ತಿ ಏನಿದ್ದ ವ್ಯಕ್ತಿ ಚುನಾವಣಾ ಸಂದರ್ಭದಲ್ಲಿ ರಿವಾಲ್ವರ್ ಅನ್ನ ಪೊಲೀಸರಿಗೆ ವಶಕ್ಕೆ ಕೊಡಬೇಕಾಯ್ತು. ಇದು ಆದೇಶ ಆಗಿರುವಂತದ್ದು. ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಕೊಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಅದರ ಒಳಗಡೆ ಏನು ಗುಂಡುಗಳಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳನ್ನ ಅಲ್ಲಿ ಪೊಲೀಸರಿಗೆ ಕೊಡಲಿಲ್ಲ. ಅಂದ್ರೆ ವೆಂಕಣ್ಣ ಅಂತ ಏನು ಪೊಲೀಸ್ ಪೇದೆ ಏನಿದೆ, ಪೊಲೀಸ್ ಪೇದೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಆತ ರಿಸೀವ್ ಅನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆ ಟ್ರಿಗರ್ ಏನಿತ್ತು, ಟ್ರಿಗರ್ ಅನ್ನ ಅಕಸ್ಮಾತ್ ಆಗಿ ಏನೋ ಒತ್ತುತ್ತಾನೆ, ಬುಲೆಟ್ ಮಿಸ್ಫೈರ್ ಆಗಿ ಹೊರಗಡೆ ಬರುವಂತದ್ದು. ಆ ಸಂದರ್ಭದಲ್ಲಿ ಠಾಣೆಯ ಒಳಗಡೆ ಇದ್ದಂತ ಅಂಬುದಾಸ್ ಏನಿದೆ, ಅಂಬುದಾಸ್ನ ಕಾಲಿಗೆ ಗುಂಡು ಬಿದ್ದು ಆತನಿಗೆ ಒಂದು ತೀವ್ರ ತರದ ಒಂದು ಗಾಯಗಳಾಗಿರುವಂತದ್ದು, ಅಂದ್ರೆ ಗುಂಡಿನ ಗಾಯಗಳಾಗಿರುವಂತದ್ದು. ಆದ್ರೆ ಈ ರಿವಾಲ್ವರ್ ಅನ್ನ ಕೊಟ್ಟಂತ ವ್ಯಕ್ತಿ ಏನಿದೆ, ವ್ಯಕ್ತಿ ಯಾವುದೇ ರೀತಿಯ ಮಾಹಿತಿಗಳನ್ನ ಅದ್ರ ಒಳಗಡೆ ಗುಂಡಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡದೇ ಇರೋದು ಈ ಮಿಸ್ಫೈರ್ಗೆ ಕಾರಣ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಗೊತ್ತಾಗ್ತದೆ. ಅಂದ್ರೆ ಈ ಉದ್ಯದಲ್ಲಿ ಯಾವುದೇ ರೀತಿಯ ದುರುದ್ದೇಶ ಆಗ್ಲಿ ಅಥವಾ ಬೇರೊಂದು ಉದ್ದೇಶವನ್ನ ಇಟ್ಕೊಂಡಾಗ್ಲಿ ಈ ರೀತಿ ಫೈರ್ ಅನ್ನ ಮಾಡಿಲ್ಲ. ಇದೊಂದು ಮಿಸ್ ಫೈರ್ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಜೊತೆಗೆ FSL ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಹೋಗಿ ಸಾಕಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆತ ಏನು ಗುಂಡು ಹೊಡೆಸ್ಕೊಂಡಂತ ಅಂಬುದಾಸ್ ಏನಿದ್ದ ಆತನ ಖಾಸಗಿ ಆಸ್ಪತ್ರೆಯಲ್ಲಿ ಇರಿಸಿ ಚಿಕಿತ್ಸೆಯನ್ನ ಮುಂದುವರಿಸ್ತಾ ಇರೋಂಥದ್ದು. ದಿವ್ಯಾ, ಅಂಬುದಾಸ್ ಅವರ ಏಜ್ ಏನು, ತೀವ್ರ ರಕ್ತಸ್ರಾವ ಆಯ್ತಾ, ಈಗ ಅವರ ಕಂಡೀಷನ್ ಬಗ್ಗೆ ಏನು ಹೇಳ್ತಾರೆ ಮುರಳಿ, ಮತ್ತು ಎಷ್ಟು ಗುಂಡುಗಳು ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಆ ಒಂದು ಇದರಲ್ಲಿ ರೈಫಲ್ ಅಲ್ಲಿ?
ದಿವ್ಯ ಏನಂದ್ರೆ ಏನು ಅಂಬುದಾಸ್ ಏನಿದ್ದಾರೆ ಅವ್ರಿಗೆ 35 ವರ್ಷ ಅಂತ ಈಗ ಹೇಳಲಾಗ್ತಾ ಇದೆ. ಆತನಿಗೆ ಕಾಲಿಗೆ ಗುಂಡು ಬಿದ್ದಿರುವಂತದ್ದು ಅಂತ ಎದೆಯ ಭಾಗಕ್ಕಾಗ್ಲಿ ಅಥವಾ ಹೊಟ್ಟೆಯ ಭಾಗಕ್ಕಾಗ್ಲಿ ಅಥವಾ ಕಿಬ್ಬೊಟ್ಟೆಯ ಭಾಗಕ್ಕಾಗ್ಲಿ ಯಾವುದೇ ರೀತಿಯ ಗುಂಡು ಬಿದ್ದಿಲ್ಲ. ಅದು ಕೆಳಗಡೆ ಫೈರ್ ಆಗಿರುವಂತದ್ದು. ಕೆಳಗಡೆ ಫೈರ್ ಆಗಿ ನೆಲಕ್ಕೆ ಬಿದ್ದ ಬಳಿಕ ಅದು ಹುಟ್ಟಿದೆದ್ದು ಕಾಲಿಗೆ ಗುಂಡು ಹೊಡೆದಿರುವಂತದ್ದು. ಅಂದ್ರೆ ಡೈರೆಕ್ಟ್ ಆಗಿ ಗುಂಡು ಹೊಡೆದಿದ್ರೆ ದೊಡ್ಡ ಪ್ರಮಾಣದಲ್ಲಿ ಗಾಯಗಳಾಗ್ತಾ ಇತ್ತು. ಅದು ರೈಫಲ್ ಅನ್ನ ನೆಲದ ಕಡೆಗೆ ಇಟ್ಕೊಂಡು ಫೈರ್ ಅನ್ನ ಮಾಡಿದ ಸಂದರ್ಭದಲ್ಲಿ ಅದು ಬುಲೆಟ್ ಏನೋ ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿದ್ದು ಅಲ್ಲಿಂದ ಫೈರ್ ಆಗಿ ಆತನ ಕಾಲಿಗೆ ಬಿದ್ದಿರುವಂತದ್ದು. ಕಾಲಿಗೆ ಬಿದ್ದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಗಾಯಗಳೇನಾಗಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಗಾಯಗಳಾಗಿದೆ. ಆ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊಡ್ತಾ ಇರುವಂತದ್ದು. ದಿವ್ಯಾ, ಬಟ್ ಆತ ಬುಲೆಟ್ ಇತ್ತು ಅಂತ ಹೇಳಬೇಕಾಗಿಲ್ಲ, ಅದನ್ನ ಸಹಜವಾಗಿ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಕಾನ್ಸ್ಟೇಬಲ್ದು ಕೂಡ ಆಗಿತ್ತು. ಅದು ಅವ್ರು ಗಮನಿಸ್ಕೊಳ್ದೆ ಆ ರೀತಿ ಫೈರಿಂಗ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಮುರಳಿ? ದಿವ್ಯ ಏನಂದ್ರೆ ಪ್ರಮುಖವಾಗಿ ಇಲ್ಲಿ ಆಗಿರುವಂತದ್ದೇ ಅದು. ಯಾಕೆಂದ್ರೆ ಯಾರಾದ್ರೂ ಒಬ್ರು ರೈಫಲ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಆ ರೈಫಲ್ ನಲ್ಲಿ ತೂಕ ಏನಿರುತ್ತೆ, ಆ ತೂಕವನ್ನ ನೋಡಿ ಅದನ್ನ ಗೆಸ್ ಮಾಡ್ಬೇಕಾಗತ್ತೆ ಅದ್ರಲ್ಲಿ ಬುಲೆಟ್ ಇದೆ ಇಲ್ವಾ ಅಂತ ಹೇಳಿ. ಅಥವಾ ಆ ರೈಫಲ್ ನ ಏನು ಬುಲೆಟ್ ಗಳನ್ನ ಹಾಕುವಂತ ಜಾಗ ಏನಿರ್ತದೆ ಅದನ್ನ ತೆಗೆದು ಅದನ್ನ ತಿಳಿದುಕೊಳ್ಳೋ ಪ್ರಯತ್ನಗಳನ್ನ ಮಾಡ್ಬೇಕಿತ್ತು. ಆ ಪ್ರಯತ್ನಗಳನ್ನ ಮಾಡ್ದೇನೆ ಈತ ಅದರ ಬಗ್ಗೆ ಅರಿವೇ ಇಲ್ದೇನೆ ಅದನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಹೋಗಿರೋ ಹಿನ್ನೆಲೆಯಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ಇದ್ರು. ಜೊತೆಗೆ ಆತನ ಜೊತೆಗೆ ಯಾವುದೇ ರೀತಿಯ ಜಗಳಗಳಿರಲಿಲ್ಲ. ಯಾಕೆಂದ್ರೆ ಆತನನ್ನ ಉದ್ದೇಶಪೂರ್ವಕವಾಗಿ ಶೂಟ್ ಅನ್ನ ಮಾಡೋಂಥದ್ದು ಇರ್ಬೋದು ಅಥವಾ ಕೋಪದಿಂದ ಶೂಟ್ ಅನ್ನ ಮಾಡಿರುವಂಥದ್ದು ಇರ್ಬೋದು. ಈ ರೀತಿ ಏನಾದರೂ ಇದ್ರೆ ಅದನ್ನ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಬೋದಿತ್ತು. ಆದರೆ ಇದೊಂದು ಮಿಸ್ಫೈರ್ ಆಗಿರೋ ಹಿನ್ನೆಲೆಯಲ್ಲಿ ಏನು ಪೊಲೀಸ್ ಏನಿದೆ ಅದನ್ನ ವಿಚಾರಣೆನೂ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅದು ಮಿಸ್ಫೈರ್ ಆಗಿದೆಯಾ ಅಥವಾ ಬೇರೊಂದು ರೀತಿಯಲ್ಲಿ ಆಗಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಈಗ ಅಧಿಕಾರಿಗಳು ಕೂಡ ಮಾಡ್ತಾ ಇರೋಂಥದ್ದು. ದಿವ್ಯಾ, ಈ ಘಟನೆ ಆದಾಗ ಠಾಣೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮುರಳಿ? ದಿವ್ಯಾ, ಏನಾದರೆ ಘಟನೆ ನಡೆದ ಸಂದರ್ಭದಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ಮಹೇಂದ್ರ ಕುಮಾರ್ ಅವರು ಕೂಡ ಸ್ಥಳದಲ್ಲೇ ಇದ್ದರು. ಅಂದರೆ ಸ್ಥಳದಲ್ಲಿದ್ದ ಸಂದರ್ಭದಲ್ಲಿ ಅದು ಏನಂದರೆ ಸಾಮಾನ್ಯವಾಗಿ ಚುನಾವಣಾ ಪ್ರೊಸೀಜರ್ಗಳಿದ್ದ ಸಂದರ್ಭದಲ್ಲಿ ಅದಕ್ಕೆ ಒಂದು PSI ಏನಿರ್ತಾರೆ ಆತನನ್ನು ನೋಡಲ್ ಆಫೀಸರ್ ಆಗಿ ನೇಮಕವನ್ನು ಮಾಡಿರ್ತಾರೆ. ಯಾರೋ ರೈಫಲನ್ನು ಕೊಡಲಿಕ್ಕೆ ಬಂದ ಸಂದರ್ಭದಲ್ಲಿ ಆ ರೈಫಲನ್ನು ರಿಸೀವನ್ನು ಮಾಡ್ಕೊಳ್ಬೇಕು. ರಿಸೀವನ್ನು ಮಾಡಿಕೊಂಡು ಅದಾದ ನಂತರ ಅದನ್ನು ಅಲ್ಲಿ ಸ್ಟೋರೇಜನ್ನು ಮಾಡ್ಕೊಳ್ಬೇಕು, ತಮ್ಮ ವಶಕ್ಕೆ ಇಟ್ಕೊಳ್ಬೇಕು ಅಂತೇಳಿ ಆದೇಶಗಳಿರುವಂಥದ್ದು. ಅಂದರೆ ಚುನಾವಣೆ ಮುಗಿದ ಬಳಿಕ ರೈಫಲ್ಗಳನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಕಳೆದ 3-4 ದಿನಗಳಿಂದ ಈ ಪ್ರೊಸೀಜರ್ ನಡೀತಾ ಇತ್ತು. ಇವತ್ತು ಬೆಳಗ್ಗೆಯೂ ಕೂಡ ಏನು ಖಾಸಗಿ ವ್ಯಕ್ತಿಯೊಬ್ಬ ತನ್ನ ಬಳಿಯಲ್ಲಿದ್ದ ರೈಫಲನ್ನು ಪೊಲೀಸ್ ಠಾಣೆಗೆ ಕೊಡ್ಲಿಕ್ಕೆ ಬಂದಾಗ ಈ ಘಟನೆ ನಡೆದಿರುವಂಥದ್ದು. ಅಂದರೆ ಮಹೇಂದ್ರ ಕುಮಾರ್ ಇನ್ಸ್ಪೆಕ್ಟರ್ ಇದ್ದರು, ಜೊತೆಗೆ ಬೇರೆ ಬೇರೆ ಸಿಬ್ಬಂದಿಗಳು ಕೂಡ ಇದ್ದರು, ಮತ್ತೆ ಸಾರ್ವಜನಿಕರು ಕೂಡ ದೂರನ್ನು ಕೊಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇದು ಉದ್ದೇಶಪೂರ್ವಕ ಆಗಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆಂದರೆ ಅದು ನೆಲಕ್ಕೆ ಫೈರ್ ಆಗಿ ಅದಾದ ನಂತರ ಆತನ ಕಾಲಿಗೆ ಹೊಡೆದಿರುವಂಥದ್ದು. ಜೊತೆಗೆ ಈಗ FSL ಅಧಿಕಾರಿಗಳು ಅಂದರೆ ಕಾನೂನಿನ ಪ್ರೊಸೀಜರ್ಗಳಿರುತ್ತೆ, ಆ ಪ್ರೊಸೀಜರ್ಗಳನ್ನು ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. FSL ಅಧಿಕಾರಿಗಳು ಕೂಡ ಬಂದು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಬುಲೆಟ್ ಇದ್ದಿದ್ದು ಇದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.